ನಮಸ್ಕಾರ ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಈಗ ಲಾಗ್ ಶುರು ಮಾಡಾಕತ್ತೀವಿ. ಟೈಮ್ ಈಗ 3:26 ಆತ. 2:30ಗೆನ ಎದ್ದೆ ನಾನು. ಎದ್ದು ಕಸ ಗುಡಿಸ್ಕೊಂಡು ನೆಲ ಒರೆಸ್ಕೊಂಡು ಜಾಗಕ್ಕೆ ನೀರು ಇಟ್ಟ ಈಗೆಲ್ಲ ಮುಗಿದು ತಲೆ ಬಾಚ್ಕೊಂಡೀನಿ. ಓ ಬಕೆಟ್ ನಾನು ಕಾಯ್ಬೇಕು ಅಂದ್ರೆ ಇದು ಹಲ್ಲತ್ತಿಕ್ಕೋ. ನಮ್ಮ ಪ್ರೀತವ್ರು ಹೊರಗೆ ಮುಕ್ಕೊಂಡಾರ ನೋಡ್ರಿ. ಒಳಗೆ ಮುಕ್ಕು ಅಂತಂದ್ರೆ ಅವ್ರು ಕಾವು ಆಕೈತಂತ. ನಂಗೆ ನಂಗೆ ನಮ್ಮ ಮನೆಯವ್ರಿಗೆ ನೆಗಡದೈತಲ್ಲ, ಹಂಗಾಗಿ ಫ್ಯಾನ್ ಹಚ್ಚಂಗಿಲ್ಲ. ಫ್ಯಾನ್ ಹಚ್ಚಿರ್ತೀರ ನೆಗಡಕ್ಕೈತೆ ಅಂತೇಳಿ ಹಂಗಾಗಿ ಹೊರಗೆ ಮುಕ್ಕೊಂಡಾರ. ನಮ್ಮ ದೇವಿ ನೋಡ್ರಿ ಆಚೆ ಕಡೆ ಒಳ್ಳೆ ಜಾಕ ಮಾಡಿ ಬಂದಾಳಕ್ಕೆ ನೀರು ಕಾಸ್ಕೊಂಡು ಎದ್ದ. ಸದ್ಯಕ್ಕೆ ಅಡುಗೆ ಮನೆ ಹಿಂಗೈತಿ. ಇನ್ನು ಎಲ್ಲ ಅಡುಗೆ ಐತಿ ಮಾಡ್ಕೊಂಡು ನಮ್ಮದು ಪ್ಯಾಕಿಂಗ್ ಶುರು ಆಕೈತಿ. ನಿಮ್ಮ ಜೊತೆ ಲಾಗ್ನ ಶೇರ್ ಮಾಡ್ತೀವಿ ನೋಡೋಣ್ರಿ. ಇವತ್ತು ಇನ್ನು ಲಾಗ್ ಹೆಂಗೆಲ್ಲ ಹೊಕ್ಕೈತೆ ಅಂತೇಳಿ ಉಳ್ಳಾಗಡ್ಡಿ ಹಚ್ಚಕ್ಕೆ ಹೇಳೀನಿ. ಮಸಾಲೆ ರೈಸ್ ಮಾಡ್ಬೇಕು. ಸದ್ಯಕ್ಕೆ ನೀರು ಹಚ್ಕೊಂಡು ಮನೆಗೆ ಇಟ್ಟು ಬಂದೀನಿ. ನಾನು ಜಾಕ ಮಾಡಿ ಬಂದ ಸಿಗ್ತೇನೆ. ಹಾಂ, ಪಲಾವ್ಕ ಅವು ಉದ್ದನ ಉಳ್ಳಾಗಡ್ಡಿ ಪಲಾವ್ ಕಾಳು ಮಸಾಲೆ ರೈಸ್ ಮಾಡಿ. ಹಾಂ ಹಾಂ ಇಲ್ಲ ಬೆಳಗ್ಗೆ 2 ಗಂಟೆಗೆ ಎದ್ದು ನೀರೆಲ್ಲ ಕಾಸ್ಕೊಂಡ ಮನೆಯೆಲ್ಲ ತೊಳ್ಕೊಂಡು ಈಗ ಅಡುಗೆ ಮಾಡೋಕೆ ಅಡುಗೆ ಮನೆಗೆ ಬಂದೀನಿ. ಇವತ್ತಿನ ಲಾಗ್ ಹೆಂಗೆಲ್ಲ ಇರ್ತೈತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀವಿ. ಬೆಳಗ್ಗೆ ಯಾಕೆ 2 ಗಂಟೆಗೆ ಎದ್ದೇವೆ ಅಂತ ಅನ್ಕೋತೀರಿ. ಯಾರಾದರೂ ಗೆಸ್ ಮಾಡಿದ್ರೆ ಗೆಸ್ ಮಾಡ್ಬೋದು. ನೋಡೋಣ, ಗೆಸ್ ಮಾಡಿ ಕಮೆಂಟ್ ಮಾಡಿರಿ. ನಮ್ದು ಈ ವರ್ಷ ಸಂಕ್ರಾಂತಿ ಅಂತೂ ಭಾಳ ಖುಷಿಯಾಗಿ ನಡೀತಂತನ ಹೇಳ್ತೇನೆ ನಾನು. ಆದರೆ ಅಷ್ಟೊಂದೆಲ್ಲ ಅಡುಗೆ ಮಾಡಿ ಸಜ್ಜಾಗಿ ಎಲ್ಲ ಮಾಡಿದ್ವಿ. ಸಜ್ಜಾಗಿ ಸೀರೆ ಐತಿ ಚಂದನ ಮಸ್ತಾಗಿರೋ ಸೀರೆ ಇಟ್ಕೊಂಡು ಏನಾದರೂ ಫೋಟೋ ಏನೋ ತಗೋಬೇಕಂತಂದ್ರೆ ಆಗಲೇ ಇಲ್ಲ, ಟೈಮೇ ಸಾಕಾಗಲಿಲ್ಲ. ಮತ್ತು ಅದರೊಳಗೆ ನಿನ್ನೆ ಅಲ್ಲಿ ಊರಾಗಿನ ಹುಡುಗರು ಬಂದಿದ್ದಾರೆ. ಅವರು ಸ್ವಲ್ಪ ಅಡುಗೆ ಮಾಡ್ಕೊತೀವಿ ಇಲ್ಲಿ ಹೊರಗೆ ಚಿಕನ. ಮ್ಯಾಗಿಂದ್ರಾಗ ಇಟ್ಟು ಪೂರ್ತಿ ಮ್ಯಾಗಿಂದ್ರಾಗ ಎಲ್ಲ ಮುಟ್ಟಕ್ಕೆ ಬೇಕು ತಗೊಂಡಕ್ಕೆ. ಇಲ್ಲ ಹಾಕೊಳ್ಳೋ ಮ್ಯಾಗಿನ ಮ್ಯಾಗಿನ ಹಾಕೊಳ್ಳೋ ಕೆಳಗಿನ ಅಷ್ಟೇ. ಈಗ ಅವ್ನು ಹಚ್ಕೊಂಡ್ ಅಷ್ಟ ಹೋಗಿ ಇವ್ನ ಅವನು ತೊಗೊಳಕ್ ಬೇಡ ಬೇಡ ಬೇಡ. ಆದ್ರೆ 2 ನೀರು ತೊಡ್ಕೊಟ್ಟಿ ಇಷ್ಟು ಹಾಕಿ ಭಾಳ ಇಟ್ಟಿ ನೀರು. ಆದ್ರೆ ನಿಮ್ ಕಟ್ಟದ ನಿಮಗೆ ನೋಡಿ ಇಲ್ಲ ಅವನಷ್ಟು ಹೋಗೋದು ಬಿಡ. ನೀನ್ ಇರ್ಲಿ ಅತ್ತಿ ಸಂಗತಿ ನೋಡಿ ಎಲ್ಲ ತಗೊಳ್ಳಿ. ಮಾಡ್ಲಿ
ದೇವ್ರಿಗೆ ಅಲ್ವ ದೇವ್ರಿಗೆ ಅದು ಅದ್ರೊಳಗನ ಇದ್ರೊಳಗ ಮ್ಯಾಗಿನ ಅದನ್ನ ಹಾಕಿದ್ರು ಇಲ್ಲ ಅದು ಕೆಳಗಿಂದ ಉಳಿಸಿ ಹಾಕ್ಬೇಕಲ್ಲ. ರೊಕ್ಕ ಸಾಕು ಬೆಳ್ಳುಳ್ಳಿ ಖಾರ ಕಡೆಗೆ ತೆಗೆದಿಟ್ಕೊ. ಸಣ್ಣ ಡಬ್ಬಿ ಅಲ್ಲೆಲ್ಲ ಸ್ಟೀಲಿನ ಡಬ್ಬಿ ಇತ್ತಲ್ಲ ಅದ್ರಾಗ ಎಣ್ಣೆ ಹಾಕಿ ಕಲಿಸಿಟ್ಕೊ. ಇಷ್ಟು ಬಿಟ್ಟು ಎರಡು ಬರೋಂಗ ಮತ್ತೆ ಅಲ್ಲಿ ಯಾರು ಹಿಂಗೆ ಇದ್ರ ಕೊಡಕ್ಕೆ ಬರ್ತದೆ. ಉಳಿದ್ರೆ ಹಾಳು ಬರ್ಬೇಕು ಕಡಿಮೆ. ಆ ಫ್ರಿಜ್ನಾಗ ಮೊಸರು ಕೊಡು. ಇಟ್ಕೊಂಡಿ ಹಾಗೆ ಸೈಡ್ ಇಡು. ಅಲ್ಲೇ ಇಟ್ಬಿಡು. ಬಾಯ್ ಕೆಳಗಿಂದ್ರಾಗ ಅನ್ನ ಪಲ್ಯ ಅನ್ನ ಯಾರ ಕಟ್ತೈತಿ. ಅದಲ್ಲ ಇನ್ನೊಂದು ಕೊಡಿ. ಇದಕ್ಕೆ ಪಲಾವ್ ಮಾಡಕ್ಕೆ ಏನ್ ಕೊಡ್ಲಿ ಆ ಬಿಳಿಯೊಳಗೆ ಇತ್ತು ನೋಡ ಮೊಸರು. ಮೂರು ಜನ ಒಂದೊಂದು ಕೆಲಸ ಅಂತ ಮಾಡ್ಕೊಳಕತ್ತಿದ್ವಿ. ಯಾಕಂದ್ರೆ ಲಾಂಗ್ ಜರ್ನಿ ಇತ್ತು ನಮ್ದು. ಅದಕ್ಕೋಸ್ಕರ ನಾನಿಲ್ಲಿ ನಿಮ್ಗೆ ಗೊತ್ತು ಆಲ್ಮೋಸ್ಟ್ ಎಲ್ಲರಿಗೂ ರೆಗ್ಯುಲರ್ ವ್ಯೂವರ್ಸ್ಗಳಿಗೆ ನಾನು ಎಲ್ಲಾರು ಹೋಗ್ಬೇಕಾದ್ರೆ ಮನ್ಯಾಗ ನಾನು ಅಡುಗೆ ಮಾಡಿ ಕಟ್ಕೊಂಡು ಹೋಗ್ತೀನಿ. ನಾನು ನಿಮಗೆ ಸಹಿತನೂ ಹೇಳೋದಷ್ಟು ಸ್ವಲ್ಪ ಜಲ್ದಿ ಎದ್ದು ಇಲ್ಲಾಂದ್ರೆ ಒಂದು ತಾಸು ಲೇಟ್ ಆದರೂ ನಮ್ಗೆ ಪರವಾಗಿಲ್ಲ. ಆದಷ್ಟು ಮನ್ಯಾಗನ ಮಾಡ್ಕೊಂಡು ಹೋಗ್ರಿ. ಎಲ್ಲಾದ್ರೂ ಹಿಂಗೆ ಮಕ್ಕಳು ವಯಸ್ಸಾದವ್ರು ಅಥವಾ ನಾವು ಹಿಂಗೆ ಏನಾರು ಹೋಗೋದಿತ್ತಂದ್ರೆ ನೀವು ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೋದು. ಇವತ್ತು ನಾನು ಒಂದು ವಿಡಿಯೋನ ನೋಡಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಅವರು ಸರ್ ಡಾಕ್ಟರ್ ಇರೋದು ಎಷ್ಟು ಚಂದ ಎಕ್ಸ್ಪ್ಲೇನ್ ಮಾಡ್ಯಾರಂತಂದ್ರೆ ಬೇಕ್ರಿಯಲ್ಲಿ ಸಿಗೋವಂಥ ಐಟಮ್ಸ್ ಆಗಲಿ, ಹೋಟೆಲ್ ಸಿಗೋವಂಥದ್ದು KFC ಇದು ಒಂದು ವಿಡಿಯೋನ ಮಾಡ್ಯಾರ. ಯಾವ ಥರ ಮಾಡ್ತಾರೆ, ಯಾವ ಥರ ರೆಡಿ ಆಕೈತಿ ಪ್ರತಿಯೊಂದನ್ನು ಹೇಳ್ಯಾರ. ನಾವೇನು ಅನ್ಕೋತೀವಿ, ಅಯ್ಯೋ ನಮ್ಗೆ ಟೈಮ್ ಇಲ್ಲ ಅಂಥೇಳಿ ನಾವು ಏನು ಮಾಡ್ತೀವಿ ಅಂದ್ರೆ ನಮ್ಮ ಆರೋಗ್ಯನ ನಾವು ಹಾಳು ಮಾಡ್ಕೋತೀವಿ. ಅದಕ್ಕಿಂತ ಸ್ವಲ್ಪ ಟೈಮ್ ಕೊಟ್ಟು ನಾವು ಎಲ್ಲೇ ಹೋಗ್ಬೇಕಾದ್ರೂ ಒಂದಿಟ್ಟು ಲೇಟ್ ಆದರೂ ಪರವಾಗಿಲ್ಲ. ಯಾಕಂದ್ರೆ ಮನ್ಯಾಗ ಹೈಜೆನಿಕ್ ಆಗಿ ನಾವು ಅಡುಗೆನ ಅದೇನೋ ಖಾರ ನೀರನ್ನು ಇರಲಿ ಅದನ್ನ ಮಾಡ್ಕೊಂಡು ಹೋದಿವಿ ಅಂದ್ರೆ ಎಲ್ಲರೂ ಆರೋಗ್ಯವಾಗಿರ್ತೇವೆ. ಹೊರಗಡೆ ಹೋಗಿರ್ತೀವಿ, ವಾತಾವರಣ ಆಗಲಿ ಮತ್ತು ನೀರಾಗಲಿ ತಿನ್ನೋ ಫುಡ್ ಆಗಲಿ ಎಲ್ಲನೂ ಬೇರೆ ಬೇರೆ ಆತಂದ್ರೆ ಆರೋಗ್ಯ ಹಾಳಾಗುವಂಥ ಚಾನ್ಸಸ್ ಇರ್ತೈತಿ. ನಾನಿಲ್ಲೇ ಮಸಾಲೆ ರೈಸ್ ಅಂತಾದರೂ ಹೇಳ್ಬೋದು, ಪಲಾವ್ ಅಂತಾದರೂ ಹೇಳ್ಬೋದು. ನಾನು ಅದನ್ನು ಮಾಡ್ಕೊಳಕತ್ತೀನಿ. ನೀವು ಪ್ರತಿ ಸಲನೂ ಮಾಡೋದನ್ನ ಶೇರ್ ಮಾಡಿರ್ತೀನಿ. ಯಾಕಂದ್ರೆ ಸಿಂಪಲಾಗಿರ್ತೈತಿ, ಅಷ್ಟು ರುಚಿಯಾಗಿರ್ತೈತಿ ಮತ್ತು ಅಷ್ಟು ಹೈಜಿನಿಕ್ ಆಗಿರ್ತೈತಿ. ಯಾಕಂದ್ರೆ ನಾವು ಮನೆಯಾಗ ನಾವು ಇಷ್ಟಪಟ್ಟ ಖುಷಿಯಿಂದ ಮಾಡಿರ್ತೀವಲ್ಲ ಮತ್ತು ಅಷ್ಟು ರುಚಿಯಾಗಿ ಸಹಿತ ಬರ್ತೈತೆ ಅದು. ನಾನು ಎಲ್ಲೇ ಹೋಗ್ಬೇಕಾದ್ರೂ ಹಂಗೆ ಹೊರಗಡೆ ಫುಡ್ ನನಗೆ ಈಗಂತೂ ಇಷ್ಟನಾಗಂಗಿಲ್ಲ. ಅನಿವಾರ್ಯ ಇದ್ದಾಗ ತಿಂತೇನೆ, ಇಲ್ಲ ಅಂತಲ್ಲ, ಅನಿವಾರ್ಯ ಇದ್ದಾಗ ತಿನ್ಬೇಕಾಕೈತೆ. ಯಾಕಂದ್ರೆ ಒಂದು 2-3 ದಿನ ಆತಿ ಹಿಂಗೆ 4 ದಿನ ಎಲ್ಲ ನಾವು ಟ್ರಿಪ್ ಹೋದಿವಿ ಅಂದ್ರೆ ಓದಿದ್ದೆಲ್ಲ ಖಾಲಿ ಆಗಿರ್ತೈತಿ. ಆ ಟೈಮಲ್ಲಿ ಒಂದು ಟೈಮು 2 ಹೊತ್ತು ತಿನ್ನೋದ್ರಾಗ ಏನೂ ಆಗಂಗಿಲ್ಲ. ನಾವು ಇಲ್ಲ ಹೆಂಗಿದ್ರು ಹೊರಗಡೆ ಹೊಂಟೇವಲ್ಲ, ಹೊರಗಡೆದನ್ನ ತಿಂದ್ರೆ ಆತ, ಏನು ದಿನ ಹೋಗಂಗಿಲ್ಲ, ಯಾವಾಗಾರ ಅಷ್ಟೇ ಹೋಗ್ತೇವಿ, ಹೋದಾಗಷ್ಟು ತಿನ್ನೋಕೆ ಕಂಜೂಸ್ತನ ಅಂತ ಅನ್ನೋದಕ್ಕಿಂತ ನಮ್ಮ ಆರೋಗ್ಯ ಚಲೋ ಇರಬೇಕನ್ನೋ ಒಂದು ಕಾಳಜಿ ನಮ್ಮ ಮ್ಯಾಗ ಇತ್ತಂದ್ರೆ, ನಮ್ಮ ಮನೆಯಾಗಿನವ್ರ ಮ್ಯಾಗ ಇತ್ತಂತಂದ್ರೆ ಸ್ವಲ್ಪ ಲಗುನ ಎದ್ದು ಅಡುಗೆ ಮಾಡ್ಕೊಂಡು ಹೋಗೋದು ಬೆಸ್ಟ್ ನನ್ನ ಪ್ರಕಾರ. ಹಾಗಾಗಿ ನಾವು ಇಲ್ಲೇ ಎಲ್ಲನೂ ಅಡುಗೆ ಮನ್ಯಾಗ ಮಾಡ್ಕೊಳಕತ್ತಿದ್ವಿ. ನೀವು ನೋಡಿರಿ ನಿನ್ನೆ ವಿಡಿಯೋದಲ್ಲಿ ಸಹಿತ ಸಜ್ಜಿ ರೊಟ್ಟಿ. ಯಾಕಂದ್ರೆ
2 ತಟ್ಟಿ ರೊಟ್ಟಿ ಮಾಡಿದ್ದೆ ನಾನು, ಸಜ್ಜಿ ರೊಟ್ಟಿ, ಮಾದ್ಲಿ ಮತ್ತು ಶೇಂಗಾದ ಹೋಳ್ಗೆ, ಬೆಳ್ಳುಳ್ಳಿ ಖಾರ, ಚಟ್ನಿ, ಪಲ್ಯ ಎಲ್ಲ ಈಗ ಫ್ರೆಶ್ಶಾಗಿ ಮಾಡ್ಕೋಬೇಕು. ಈಗ ಸದ್ಯಕ್ಕೆ ನಾನು ಅದು ಹೇಳಿದ್ನಲ್ಲ, ಪಲಾವ್ ಅಂತಾದರೂ ಹೇಳ್ಬೋದು, ಇಲ್ಲ ಮಸಾಲೆ ರೈಸ್ ಅಂತಾದರೂ ಹೇಳ್ಬೋದು. ನಾನು ಮೆಣಸಿನ್ಕಾಯಿ ಹಾಕಿದರೆ 2 ಮೆಣಸಿನ್ಕಾಯಿನೂ ಹಾಕ್ತೀನಿ, ಮತ್ತು ಅದ್ರ ಮ್ಯಾಗ ಇದು ಒಣ ಖಾರನೂ ಹಾಕ್ತೀನಿ. ಒಣ ಖಾರ ಅಂತಂದ್ರೆ ಮಸಾಲೆ ಖಾರನ, ಅದ್ರೊಳಗೆ ಮಸಾಲೆ ಅಂತಂದ್ರೆ ಖಾರದ ಪೌಡರ್ ಅಷ್ಟೇ ಅಲ್ಲ, ಅದ್ರೊಳಗೆ ಎಲ್ಲ ಥರದ ಗರಂ ಮಸಾಲನೂ ಐತಿ, ಮಸಾಲ ಪೌಡರ ಎಲ್ಲನೂ ಹಾಕಿ ಮಾಡ್ಕೊಳಕತ್ತೀನಿ. ಮತ್ತು ವಟಾಣಿ ತಂದಿದ್ನಿ, ಪಲಾವ್ ಎಲೆ ಹೆಂಗಿದ್ರು ನಮ್ದು ಐತಲ್ಲ, ಪಲಾವ್ ಎಲೆ ಹಾಕಿ ಈ ಮಸಾಲೆ ರೈಸ್ ಮಾಡಕತ್ರ ಇಡೀ ಮನೆ ಎಲ್ಲ ಘಮ ಘಮ ಅಂತೈತೆ ನೋಡ್ರಿ. ಅಷ್ಟು ಮಸ್ತ್ ಆಕೈತದ, ಅಷ್ಟು ಘಮ ಘಮ ಅಂತಿರ್ತೈತಿ ಪಲಾವ್ ಎಲೆ ಮತ್ತು ಪುದೀನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮತ್ತು ಅದರೊಳಗಿರೋಂಥ ನಾವು ಮನ್ಯಾಗನ ರೆಡಿ ಮಾಡಿರೋಂಥ ಇದು ಖಾರದ ಪೌಡರ್, ಮಸಾಲೆ ಖಾರ, ಇದೆಲ್ಲನೂ ಹಾಕಿ ಮಾಡೋದ್ರಿಂದ ಎಷ್ಟು ರುಚಿ ಆಕೈತೆ ಅಂತಂದ್ರೆ ಅದೇನೋ 1 ಚಮಚ ತಿನ್ನೋರು 4 ಚಮಚ ಆರಾಮ್ಸೆ ತಿಂತಾರೆ, ಅಷ್ಟು ರುಚಿಯಾಗಿರ್ತೈತಿ. ನಾನು ಪ್ರತಿ ಸಲನೂ ಹಿಂಗೆ ಮಾಡ್ತೀನಿ. ಅದ್ರೊಳಗೆ ಸ್ವಲ್ಪ ಮೊಸರು ಹಾಕ್ಕೊಂಡಿರ್ತೇನೆ. ಮೊಸರು ಹಾಕೋದ್ರಿಂದ ಇನ್ನೂ ರುಚಿ ಜಾಸ್ತಿ ಆಕೈತಿ. ಟೊಮೆಟೊನೂ ಹಾಕಿರ್ತೀನಿ ಮತ್ತು ಸ್ವಲ್ಪ ಮೊಸರನ್ನು ಹಾಕಿರ್ತೀನಿ. ಅದ್ರದ್ದು ಟೇಸ್ಟ್ ಬ್ಯಾಲೆನ್ಸ್ ಆಗ್ಬೇಕಂದ್ರೆ ಒಂದು ಈಟ್ ಹೌದೇನಲ್ಲ ಅನ್ನೋ ಥರ ಒಂದು ಈಟ್ ಸಕ್ರೆ ಆಪ್ಷನಲ್, ಬೇಕಿದ್ರೆ ಹಾಕೋಬೋದು, ಇಲ್ಲ ಅಂದ್ರೆ ಇಲ್ಲ. ನಾನು ಒಂದೊಂದು ಟೈಮ್ ಹಾಕಿರ್ತೀನಿ, ಒಂದೊಂದು ಟೈಮ್ ಹಾಕಂಗಿಲ್ಲ. ಹಾಕಲೇಬೇಕಂತೇನಿಲ್ಲ, ಆಪ್ಷನಲ್ಲ, ಬೇಕಿದ್ರೆ ಹಾಕೋಬೋದು. ನಾವು ಅದನ್ನು ಹಾಕೋದ್ರಿಂದ ಮೊಸರು, ಉಪ್ಪು, ಹುಳಿ, ಖಾರ ಎಲ್ಲ ಇರ್ತೈತಲ್ಲ, ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಬ್ಯಾಲೆನ್ಸ್ ಆಕೈತಿ. ಹಾಗಾಗಿ ನಾವು ಅದನ್ನು ಹಾಕೋದು. ನಾನು ಯಾವಾಗಲೂ ತುಪ್ಪದ ಒಗ್ಗರಣೆ ಕೊಡೋಂಗಿಲ್ಲ, ಯಾಕಂತಂದ್ರೆ ತುಪ್ಪ ಆಲ್ರೆಡಿ ನಾವು ಕಾಸಿರ್ತೀವಿ. ಮತ್ತು ಅದನ್ನು ತುಪ್ಪದ ಒಗ್ಗರಣೆ ಕೊಟ್ಟನೆ ಅಂದ್ರೆ ಏನಕ್ಕೈತೆ ಅಂದ್ರೆ ಅದು ತುಪ್ಪ ಕಾಸ್ತೀವಲ್ಲ, ಅದು ಜಾಸ್ತಿ ಕಾದು ಹೊತ್ತುವಂಥ ಚಾನ್ಸಸ್ ಇರ್ತೈತಿ. ಹಾಗಾಗಿ ನಾನು ಎಣ್ಣೆ ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆ ಕೊಡ್ತೀನಿ. ಕೊಟ್ಟ ನಂತರ ನಾನು ಆಮೇಲೆಲ್ಲ ಮಸಾಲೆ ಹಾಕ್ಕೊಂಡು ಅದನ್ನು ಫ್ರೈ ಮಾಡಿದಿಂದ ತುಪ್ಪನ ಹಾಕ್ಕೋತೀನಿ. ತುಪ್ಪ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ರೆ ಅದೆಲ್ಲ ಮಿಕ್ಸ್ ಆಗಿಬಿಡ್ತೈತಿ, ಸರಿ ಹೋಗ್ತೈತಿ. ನಾನು ಯಾವಾಗಲೂ ಇದೇ ವಿಧಾನದಲ್ಲಿ ಮಾಡೋದು. ಮತ್ತು ನೀವೇನಾದರೂ ಬೇರೆ ವಿಧಾನದಲ್ಲಿ ಮಾಡ್ತಿದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ. ತರಕಾರಿ ಏನಿರ್ತೈತಲ್ಲ ಎಲ್ಲ ತರಕಾರಿನೂ ಹಾಕೋದು. ಆಲೂಗಡ್ಡೆ ಇದ್ರಕ್ಕಿಲ್ಲ, ಬೀಟ್ರೂಟ್ ಇದ್ರಕ್ಕಿಲ್ಲ, ಹಾಗಾಗಿ ಸೌತೆಕಾಯಿ, ಗಜ್ಜರಿ, ವಟಾಣಿ ಇದನ್ನಿಷ್ಟನ್ನು ಹಾಕಿ ಏನೈತಲ್ಲ ತರಕಾರಿ ಅದನ್ನಿಷ್ಟನ್ನು ಹಾಕಿ, ಇದು ಸೋನಾ ಮಸೂರಿ ಅಕ್ಕಿ ಅಂತ ಹೇಳ್ತಾರಲ್ಲ, ರೇಷನ್ ಅಕ್ಕಿ ಎಲ್ಲ ಹಿಂಗೆಲ್ಲರೂ ಹೋಗ್ಬೇಕಾದ್ರಷ್ಟನ್ನು ಹಿಂಗೆ ಏನಾದ್ರು ಸ್ಪೆಷಲ್ ಇದ್ರೆ ಸೋನಾ ಮಸೂರಿ ಅಕ್ಕಿ ಅನ್ನ ಮಾಡಿರ್ತೇನೆ ನಾನು. ನಾವು ರೆಗ್ಯುಲರಾಗಿ ತಿನ್ನೋದು ರೇಷನ್ ಅಕ್ಕಿನ. ನಮ್ಗೆ ಅದನ್ನು ತಿಂದು ಅದು ರೂಢಿ ಆಗೈತಲ್ಲ, ಹಾಗಾಗಿ ಅದು ರುಚಿ ಅಂತ ಅನ್ನಿಸ್ತೈತಿ. ಹಾಗಾಗಿ ಅದನ್ನ ತಿಂತೇವೆ ನಾವು ರೇಷನ್ ಅಕ್ಕಿನ. ಈ ಸೋನಾ ಮಸೂರಿ ತರಿಸಿಟ್ಕೊಂಡಿರ್ತೇವೆ. ಏನಾರ ಎಗ್ ರೈಸ್ ಆಗಲಿ, ಹಿಂಗೆ ಬಿರಿಯಾನಿ, ಪಲಾವು, ಹಿಂಗೆ ಮಸಾಲೆ ರೈಸ್ ಹಿಂಗೆ ಏನಾರ ಮಾಡೋದಿದ್ರೆ ಅಷ್ಟೇ ಮಾಡಿರ್ತೇನೆ ನಾನು. ಈಗ ಎಷ್ಟು ಬೇಕು ನೋಡ್ರಿ ಅಷ್ಟು ನೀರು ಹಾಕೋದು. ನೀವು ನೋಡ್ಬೋದು, ಎಣ್ಣೆನೂ ಭಾಳ ಹಾಕಿಲ್ಲ ನಾನು, ಖಾರ ಹಾಕಿದಕ್ಕೆ ನೀನು ಅವ್ರ ಮಾವಗಣ್ಣಕತ್ತಾನ ನಿಕ್ಕರ್ ಮ್ಯಾಗ ಎದ್ದದಕ್ಕೆ ಆಮೇಲೆ ಅವ್ನು ಗೊತ್ತಲ್ಲ ಆಗೋಲ್ದು ಪಾಪ. ಅವ್ನು ಅನ್ಬಿ ಅವ್ನು ತಂದೇನೆ ಅಂಗಿ ಪ್ರೀತಾಗ 3 ಅಂಗಿ ತಂದೇನೆ. ಇವನ ಅಂಗಿನ ನೆನಪಾಗಿಲ್ಲ ಶನಕ್ಕೆ ಹಾಗೇನು ಕ್ಯಾರಿ ಬ್ಯಾಗ್ನಾಗ ಏನಂದ ಮಾಮ ಆಮ್ಯಾಗ ಇಟ್ಕೋಕ್ ಬರ್ತೈತ ಅಂತಂದ. ಅಂದಲ್ಲ ಏನೋ ಬಿಟ್ಟು ಬಂದೆ ಅಂತ. ಎಷ್ಟು ಲಗುನ ಇದ್ರು ಟೈಮಾಗ ಹೋಗ್ತೇವ ಬಡ ಇದು ಚಪಾತಿ ಎಲ್ಲಿ ಜಾಕ ಮಾಡಿ ಬರ್ತೇನೆ. ಹಿಟ್ಟು ಇಟ್ಟನ ಅದೇನಿ ಮತ್ತೆ ಅದನ್ನ ಜೋರ ಈಗೆಲ್ಲ ರೆಡಿ ಮಾಡಿ ಜಳಕ ಮಾಡ್ಬ್ರೋ. ಡಬ್ಬಿ ಎಲ್ಲ ರೆಡಿ ಮಾಡಿ ಹೇಳಿದೆ. ನಮ್ದೀಗ ಎಲ್ಲ ಅಡಿಗೆ ಆತ. ಬೇಕಾದಷ್ಟು ಲಗುನ ಹೇಳ್ತೀವಂತಂದ್ರು ತೆಗ್ದನ ಆಗಂಗಿಲ್ಲ ನೋಡ್ರಿ. ಇದು ಮಸಾಲೆ ರೈಸ್. ಈಗ ಫಸ್ಟ್ ನಾಷ್ಟ ಮಾಡಾಕ ಇದು ಇಲ್ಲೇ ಅಲ್ಲಿ ನೈವೇದ್ಯಕ್ಕೆ ಎಲ್ಲಾನು ರೆಡಿಗೆ ಶೇಂಗಾದ ಹೋಳ್ಗೆ ಇದನ್ನೆಲ್ಲಾನು ನಮ್ಮ ದೇವಿನ ಸಜ್ಜು ಮಾಡಿ ಪಾಪ ಇಷ್ಟೆಲ್ಲ ಇದ್ರೊಳಗ ಮಾಡ್ಲೈತಿ. ಅಲ್ಲಿ ಅವ್ರು ಸ್ನ್ಯಾಕ್ಸ್, ಸಜ್ಜಿ ರೊಟ್ಟಿ, ಚಪಾತಿ. ಸದ್ಯಕ್ಕ ಇದಿಲ್ಲೇ ಜುನ್ಕದ ವಡಿ ನೋಡಿ. ಅಂದ್ರೆ ಉಳ್ಳಾಗಡ್ಡಿ ಏನದ ಪಲಿ ಏನದ ಗುಳಿಗೆ ಅವ್ ಪ್ರೀತಿ ಅಂದ್ರೆ ಗುಳಿಗೆ ಕೊಡಾಕ್ತಾರ. ಏನಂತ
ತಗೊಳಂತ ತ್ರಾಸ ಹಾಕತ್ರಲ್ಲಿ ಏನು ನೋಡಕ್ ಆಗಂಗಿಲ್ಲ ಪ್ರೀತು. ಎಲ್ಲರೂ ಗುಳಿಗೆ ತಗೊಂಡೇವೆ, ಯಾಕಂದ್ರೆ ಒಂದೊಂದ್ಸಲ ನನಗೂ ಏನು ಆಗಂಗಿಲ್ಲ, ಒಂದೊಂದ್ಸಲ ಸಿಕ್ಕಾಪಟ್ಟಿ ತ್ರಾಸ ಆಕೈತಿ. ಕಾರ್ತಿಕ್ ತಗೊಂಡನ, ತಗೊಲ್ಲ ಇರ್ಲಿ ಬಿಡೋ, ಹಿಂಬಾಲ ಇರ್ತಾವ. ಇದು ಮಂತ್ರಾಲಯಕ್ಕೆ ಹೋಗೋ ಮುಂದ ಹಂಗ ಎಲ್ಲಾಪನ್ ಕರ್ಕೊಂಡ್ ಹೋದಿವ್ಯಾ, ತರ್ಬೋದ ಹೆಜ್ಗಮ್ ತರ್ಬೋದ ಮತ್ತೆ ಅಲ್ಲೊಂದು ಇಂಜೆಕ್ಷನ್ ಏನ್ ಮಾಡ್ಸಿದ್ರ ಏನ್ ಆಗ್ಬೇಕದು, ಇಂಜೆಕ್ಷನ್ ಮಾಡ್ಸಿದ್ರು ಏನಾಗಂಗಿಲ್ಲ, ಇಲ್ಲೇ ತಗೋ ಅಂತಂದ್ರೆ ಏನ್ ಆಗಂಗಿಲ್ಲ ಅಂತ ಅಂದ. ಲಾಂಗ್ ಜರ್ನಿ. ಹ್ಮ್ ಹ್ಮ್ ಈಗ ಅಡ್ಡಿ ಹಾಕೋದು ಅಷ್ಟೇನೇವಾ, ಹಂಗಾದ್ರೆ ಇಟ್ಟು ಬಿಡು ಬಚ್ಚ, ನಾ ಇವ್ ಕಟ್ಕೋತೀನಿ, ಕಟ್ಟೊಂದು ಇಟ್ಟಿಗೆ. ಮಮ್ಮಿ ಕಟ್ಟೋದು ಕಾಣ್ಬೇಕು. ಅಕ್ಕನ್ ಕುಡಿತಾವಣ್ಣ, ಕರಿಚ ನೀವು ಕುಡಿತಿದ್ರ ನೀರು ಬೇಡ. ಇಟ್ಕೊಂಡೇನ ಇದನ್ನ ಎಲ್ಲಿ ಮರ್ತೀನ ಶೇಂಗಾ ಹಿಟ್ಟು. ಮುಂದಿಡ್ಬೇಕ ಅವ್ನು ಬಡಂಗ ತಿನ್ನಾಕ ಬಂದ್ರು ಅಷ್ಟೇ. ಯಾಕೋ ಹೋಗ್ತಿದ್ದಾಂಡ್ರಿ ಅಷ್ಟೇ. ಪ್ರೀತಿ ಚಾ ಕುಡಿತೀನಾ? ಗಾಡ್ಯಾಗ ಇದನ್ನ ತಿಂತಿರಲ್ಪ, ಏನೋ ತಿಂದ್ರು ನಾವು ಗಾಡ್ಯಾಗ ಕಳ್ಸಿಲ್ವೇ ಬೈದಿರ್ಬೇಕು. ಮತ್ತು ಅಲ್ಲಿ ಗಾಡ್ಯಾಗಲ್ಲಿ ಉಳ್ಕೊಂತಂದ್ರೆ ಇಲ್ಲಿ ವಾಯಂತಿ ಕರಿತಾ ಹೋಗಿ ಇಲ್ಲ ಇದು ನಾಷ್ಟ ಮಾಡೋದಾಳ ಇದೆಲ್ಲ. ಎಲ್ಲಿ ಇಟ್ಕೋತೀರಿ ಇಟ್ಕೊಂಡು ನಾವು ಒಳಗೆ ನೋಡು, ಏನೋ ತಿಂದ್ರು. ತುಪ್ಪ ಒಂದು ಕರಗ್ತದೆ ಮತ್ತು ಹೆಂಗೆ ಇಟ್ಕೊಂಡ್ರು ದೇವ್ರ ದೀಪ ಹಚ್ಚಕ್ಕೆ. ಒಂದೊಂದು ಹಾಳಿಗೆ ಹಾಕ್ಬಾರ್ದು, ಎರಡೇ ಹಾಳಿಗೆ ಹಾಕ್ಬೇಕು. ಯಾವ ಚುಚ್ಚಿ ಹರಿತ ನೋಡಿ. ಚಾ ಪುಡಿ ಇಲ್ಲಿ ಕಾಜಿನ ಡಬ್ಬ ಐತಿ ನೋಡಲ್ಲಿ, ಸಣ್ಣ ಡಬ್ಬ. ಹಾಂ ಅಲ್ಲಿ ಮಸಾಲೆ ಡಬ್ಬಿ ಅಂತೆಲ್ಲ ಐತಿ, ಐತಲ್ಲ ತಗೋಬೇಡಿ. ಮ್ಯಾಗ ಇಟ್ಬಿಟ್ಟು ಬಂದ್ ಮಾಡ್ಬಿಟ್ಟು ಕಾರ್ತಿಕ್ ಸರಿ ಸರಿ ಸರಿ. ಏಯ್ ಕಾರ್ತಿಕ್ ಕಾರ್ತಿಕ ಅದನ್ನ ನೀವು ಕುಂದಿರ್ತೀರ ಅಲ್ಲಿ ಇಟ್ಕೋಬೇಕಾದ್ರ ತಿನ್ನಿಸದ ತಿನ್ನೋವ ಇದ್ರಾಗಿನ ಅದಾವ ಬೆಳಿತಾವ. ಈಗ ಹಿಂದ ಅಲ್ಲಿ ಇದರಂತ ಕರೆಂಟ್ ಹೋದು ಲಗು ಲಗು ತುಮಕೋ ಅಲ್ಲಿ ಕರೆಂಟ್ ಹೋದು ಅಕ್ಕ. ಲೈಟ್ ಹೋದಲ್ಲ ಇದೊಂದು ಲೈಟ್ ನಮಸ್ಕಾರ. ಎಲ್ಲರಿಗೂ ಎಲ್ಲರೂ ಹೆಂಗೆ ಅದೀರಿ? ಆರಾಮ ಒಂದು ಖರ್ಚಿಗೆ ತಗೊಂಡಿವ ಬ್ಯಾಗ್ನಾಗ ಒಂದು ಐಟ್ ದೇವಸ್ಥಾನಕ್ಕೆ ಹೋಗ್ತೇವೆ. ಬರೀ ಹೋಗ್ಬಂದು ನಿಮ್ಮ ಕಡೆ ಬರೀ
ಬಂದು ಕೇಳಿದಾಗ ಇಲ್ಲ ಹೋಗಬ್ರು ಹೋಗ್ಯಾರ ಅಂತ ಹೇಳಿ ಇವು ಸಜ್ಜಿ ರೊಟ್ಟಿ ಇದ್ರೊಳಗೆ ಏನು ಹಾಕಿಟ್ಟ ನೀ ಚಪ್ಪಲಲ್ಲಿ ಬಿಟ್ಟು ಬರೋ ಚಪ್ಪಲ್ ತರಬೇಡ ಚಪ್ಪಲ್ ಬಿಟ್ಟಿಲ್ಲ ಕಾರ್ತಿಕ್ ನೀನು ಬ್ಯಾಗಿನ ಮ್ಯಾಗ ಹೋಗುದ್ ಬಿಡ್ಲಿ ಈಗ ಪ್ರೀತನು ಕಾರ್ತಿಕ್ನು ಹಸಿ ಎರಿಬೇಡ ಇಲ್ಲ ಟೈಮ್ ಎಷ್ಟಾತೀಗ ಟೈಮ್ ಇಟ್ಟಿಲ್ಲ ಇನ್ನು ಆರಾತ ಆರೂರಿ ಆದ್ರೆ ಎಷ್ಟು ಕತ್ಲೈತಿ ನೋಡ್ರಿ 2:00 ಎದ್ದೇನಿ 2:00 ಎದ್ರೂ ಈ ಹೊತ್ತಾತ ಜಾಸ್ತಿ ಕ್ವಾಂಟಿಟಿ ಇಲ್ಲ ನಾನು ಎಲ್ಲ ಅಡಿಗೆ ಮಾಡೋದ ಹಂಗಾಗಿ ಲೇಟ್ ಆಗ್ಬಿಟ್ಟೈತಿ ಇದು ಎಷ್ಟು ಬ್ಲರ್ ಇದು ಕಾಣಿಸಾಗತ್ ಮಕ್ಕ ಬಾಯ್ ಪ್ರೀತು ನೀವು ಮುಂದ್ ಕುಂದ್ರಾರ ಇಬ್ರು ಒಬ್ರು ಹಿಂದ್ ಬರ್ರಿ ಅಲ್ಲಿ 4 ಮಂದಿಗೆ ಆಗೋದಲ್ಲಪ್ಪ ನಾವು ಎಲ್ಲಿ ಹೊಂಟೇವಿ ಯಾವ ಊರಿಗೆ ಹೊಂಟೇವಿ ಅಂಥೇಳಿ ಕಂಟಿನ್ಯೂ ಲಾಗ್ ಬರ್ತಾವ ನೆಕ್ಸ್ಟ್ ಡೇ ನಾಳೆ ಬರ್ತೈತಿ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿರಿ ನಿಮ್ಗೆ ಸೀರೆ ಯಾರಿಗಾದ್ರೂ ಬೇಕಂದ್ರೆ ಸ್ಕ್ರೀನ್ ಮೇಗನ್ ನಂಬರ್ ಕಾಣಿಸುತ್ತಲ್ಲ 8951881207 ಈ ನಂಬರ್ಗೆ ವಾಟ್ಸಪ್ ಮಾಡಿರಿ ಕಾಲ್ ಮಾಡೋಕೆ ಹೋಗ್ಬಿಡ್ರಿ ವಾಟ್ಸಪ್ ಮಾಡಿರಿ ನಿಮ್ಗೆ ಇದರಲ್ಲಿ ಯಾವುದಾದ್ರು ಕಲರ್ ಇಷ್ಟ ಆತಂದ್ರೆ ಸ್ಕ್ರೀನ್ಶಾಟ್ ತೆಗೆದ ವಾಟ್ಸಪ್ ಮಾಡಿರಿ ಆನ್ಲೈನ್ ಪೇಮೆಂಟ್ ಇರ್ತೈತಿ ನೀವು ಎಲ್ಲೇ ಇದ್ರೂ ಡೋರ್ ಡೆಲಿವರ್ನ ಕೊಡ್ತೀವಿ ಇನ್ಸ್ಟಾಗ್ರಾಮಲ್ಲಾಗಲಿ ಫೇಸ್ಬುಕ್ಕಲ್ಲಾಗಲಿ ಯೂಟ್ಯೂಬಲ್ಲಾಗಲಿ ಯಾವುದೇ ರೀತಿ ಸೀರೆ ಇಳಕಲ್ ಸೀರೆ ಆಗಲಿ ಟ್ರೆಂಡಿಂಗಲ್ಲಿರೋ ಸೀರೆ ಆಗಲಿ ಯಾವುದೇ ಒಂದು ಸೀರೆ ಬೇಕಿದ್ರೂ ನಮ್ಮ ಹತ್ರ ಎಲ್ಲ ಥರದ ಸೀರೆಗಳನ್ನೂ ಸಿಗ್ತಾವೆ ರಿಟೇಲು ಸಿಗ್ತಾವೆ ಹೋಲ್ಸೇಲು ಸಿಗ್ತಾವೆ ಈಗ ನಾನು ತೋರ್ಸಕತ್ತಿರೋದು ಇಳಕಲ್ಲ ಗಡ್ವಾಲ ಬಾರ್ಡರ್ ಸೀರೆ ಇದರಲ್ಲಿ ಭಾಳಷ್ಟು ನಮೂನಿ ಬರ್ತಾವೆ ಇಳಕಲ್ ಸೀರೆ ಅಂತಂದ್ರೆ ಒಂದೇ ಥರ ಇರೋಂಗಿಲ್ಲ ಬೇರೆ ಬೇರೆ ಟೈಪಲ್ಲಿ ಬರ್ತಾವೆ ಈಗಂತೂ ಹೊಸ ಡಿಸೈನಲ್ಲಿ ರೆಡಿ ಆಗತ್ತಾವ ನಿಮ್ಗೆ ಇಷ್ಟ ಆಗಿರೋವಂಥ ಕಲರ್ಸನ್ನು ನೀವು ತೊಗೋಬೋದು ಇಲ್ಲಿ ಸೆಲೆಕ್ಟೆಡ್ ಕಲರ್ ಅಷ್ಟೇ ಹಾಕಿರ್ತೇನೆ ನಾನು ಒಂದು ಡಿಸೈನಲ್ಲಿ 40-30 ಹೀಗೆಲ್ಲ ಕಲರ್ಸ್ ಇರ್ತಾವೆ ನಿಮ್ಗೆ ಯಾವ ಕಲರ್ ಬೇಕು ನೋಡಿರಿ ಆ ಕಲರ್ ಸಿಗ್ತಾವೆ ಕ್ವಾಲಿಟಿ ಹೆಂಗೆ ಇರ್ತೈತಲ್ಲ ಅದ್ರ ತಕ್ಕಂತನೇ ರೇಟ್ ಇರ್ತೈತಿ ನೀವು ಯಾರೇ ಇದ್ರೂ ಆರಾಮ್ಸೆ ಕಣ್ಮುಚ್ಚಿ ತೊಗೋಬೋದು ಯಾಕಂದ್ರೆ ಕ್ವಾಲಿಟಿ ಎಷ್ಟು ಮಸ್ತ್ ಇರ್ತಾವೆ ಇಳಕಲ್ ಸೀರೆ ಅಷ್ಟೇ ಅಲ್ಲದೆ ಎಲ್ಲ ಥರದ ಎಲ್ಲ ಟೈಪ್ ಸೀರೆನೂ ಸಿಗ್ತಾವೆ ಈಗ ನಾನು ತೋರ್ಸಾಕತ್ತೆ ನೋಡಿ ಇದು ಭಾಳ ಟ್ರೆಂಡಿಂಗಲ್ಲಿರೋವಂಥ ಕಲರ್ ಆಗಲಿ ಡಿಸೈನ್ ಆಗಲಿ ಸೀರೆ ಇದೆ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ಬೋದು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಂತೂ ಫುಲ್ಲು ಟ್ರೆಂಡಿಂಗಲ್ಲಿರೋವಂಥ ಸೀರೆ ಆನ್ಲೈನ್ ಪೇಮೆಂಟ್ ಇರ್ತೈತಿ 4 to 7 ಡೇಸಲ್ಲಿ ಡೋರ್ ಡೆಲಿವರ್ನ ಕೊಡ್ತೀವಿ ಮತ್ತೆ ತಡ ಮಾಡ್ತೀರಿ ಹೊಸದಾಗಿ ನೋಡೋರು ಹಂಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಇವು ಬ್ಲೌಸ್ ಪೀಸ್ ನೋಡಿರಿ ಇಳಕಲ್ ಸೀರೆ ಕನದ ಬ್ಲೌಸ್ ಪೀಸ್ ಅಂತ ಹೇಳ್ತಾರಲ್ಲ ಇವನ್ನ ಮಿಕ್ಸ್ ಆ್ಯಂಡ್ ಮ್ಯಾಚ್ ಆ ಥರನೂ ಹೊಲ್ಕೋಬೋದು ನೀವು ಚಂದ ಇರ್ತಾವೆ 1 ಮೀಟರ್ ಇರ್ತೈತಿ ಇದು ಪರ್ ಮೀಟರ್ ಒಂದೊಂದು ಡಿಸೈನಲ್ಲಿ ಒಂದೊಂದು ಕ್ವಾಲಿಟಿಲಿ ಒಂದೊಂದು ರೇಟ್ ಇರ್ತೈತಿ ನಿಮ್ಗೆ ಇದರಲ್ಲಿ ಯಾವುದಾದ್ರೂ ಬೇಕಂದ್ರೆ ಸ್ಕ್ರೀನ್ಶಾಟ್ ತೆಗೆದ ಕಳಿಸ್ರಿ ನಂದು ಕೃಷ್ಣವೇಣಿ ಸಾರಿ ಪೇಜ್ ಅಂತ ಐತಿ ಇನ್ಸ್ಟಾಗ್ರಾಮ ಫೇಸ್ಬುಕ್ ಪೇಜ್ ಐತಿ ನೀವು ಯಾರಾದರೂ ಇನ್ಸ್ಟಾಗ್ರಾಮ್ನ ಯೂಸ್ ಮಾಡೋರು ಇದನ್ನದ ಫೇಸ್ಬುಕ್ ಯೂಸ್ ಮಾಡೋದ್ರಿಂದ ಮಾಡಕತ್ತಿದ್ರೆ ಅಂದ್ರೆ ನಿಮ್ದು ಆಲ್ರೆಡಿ ID ಅಕೌಂಟ್ ಇತ್ತಂದ್ರೆ ನೀವು ಕೃಷ್ಣವೇಣಿ ಸಾರಿ ಅಂತ ಬರ್ತೈತಿ ಸರ್ಚ್ ಮಾಡಿದ್ರೆ ಪಿಕಾಕ್ ಸಿಂಬಲ್ ಇರೋದು ಐತೆ ನೋಡಿರಿ ಅದನ್ನು ನೀವು ಫಾಲೋ ಮಾಡ್ಕೊರಿ ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ವಿಡಿಯೋನು ಹಾಕಿರ್ತೀನಿ ಸೆರೆಗೆ ಹೆಂಗಿರ್ತೈತೆ ಅಂತಲೂ ತೋರಿಸಿರ್ತೇನೆ ನಾನು ಸೆರೆಗ ಮತ್ತು ಬ್ಲೌಸ್ ಆಲ್ಮೋಸ್ಟ್ ಇಳಕಲ್ ಸೀರೆಯಲ್ಲಿ ಹೆಂಗಂತಂದ್ರೆ ಕಾಂಟ್ರಾಸ್ಟ್ ಬ್ಲೌಸ್ನ ಬರ್ದಾವ ಬಾರ್ಡರ್ ಕಲರ್ ಯಾವ್ದು ಇರ್ತೈತಲ್ಲ ಅದೇ ಕಲರ್ ಇವಂತೂ ನೋಡಿರಿ ಇವು ಹೊಸ ಡಿಸೈನ್ ಭಾಳ ಚಂದ ಅದಾವ ಕ್ವಾಲಿಟಿ ಇಲ್ಲಂತರೂ 1% ಇಶ್ಯೂ ಬರೋಂಗಿಲ್ಲ ನಾವು 100% ಅಲ್ಲ ಇಳಕಲ್ ಸೀರೆ 200% ನಾವು ಗ್ಯಾರಂಟಿನ ಕೊಡ್ತೀವಿ ಹಾಗಾಗಿ ಮತ್ತೆ ತಡರಿ ಇಷ್ಟೆಲ್ಲ ಆಪ್ಷನ್ನ ನಿಮ್ಗೆ ನನ್ನ ಫೇಜಲ್ಲಿ ಸಿಗ್ತೈತಿ ಅಂತಂದ್ರೆ ಮತ್ತೆ ಯಾಕೆ ಮಿಸ್ ಮಾಡ್ಕೋತೀರಿ ಇದಷ್ಟೇ ಅಲ್ದ ನಾನು ಈಗ ಹೈದರಾಬಾದ್ ಸೈಡೆಲ್ಲ ಮತ್ತು ಟ್ರೆಂಡಿಂಗಲ್ಲಿರೋವಂಥ ಸೀರೆ ಯಾವಾಗಲೂ ಆಲ್ ಟೈಮ್ ಟ್ರೆಂಡಿಂಗಲ್ಲಿರೋವಂಥ ಟಿಶ್ಯೂ ಸಾಫ್ಟ್ ಸಿಲ್ಕ್ ಬರ್ತಾವಲ್ಲ ವೆಡ್ಡಿಂಗ್ ಸಾರಿ ಅವು ಸಹಿತ ಸಿಗ್ತಾವೆ ನಿಮ್ಗೆ 20,000 15,000 ರೂಪಾಯಿದೆಲ್ಲನೂ ಸಿಗ್ತಾವೆ ನೀವು ಆರಾಮ್ಸೆ ಟ್ರಸ್ಟ್ ಮಾಡಿ ತೊಗೋಬೋದು ನೀವು ಕೊಟ್ಟಿರೋ ದುಡ್ಡಿಗಂತೂ ಯಾವುದೇ ರೀತಿ ಮೋಸ ಆಗಂಗಿಲ್ಲ ಹಿಂಗೆ ದೊಡ್ಡ ದೊಡ್ಡ ಶ್ರೀಮಂತರೆಲ್ಲ ಮದುವೆ ಟೈಮಲ್ಲೆಲ್ಲ ವೇರ್ ಮಾಡ್ತಾರೆ ನೋಡಿರಿ ಈಗೆಲ್ಲ ಕಾಮನ್ ಆಗಿಬಿಟ್ಟೈತಿ 20,000 30,000 ವೆಡ್ಡಿಂಗ್ ಸಾರಿ ಎಲ್ಲ ಸಿಗ್ತಾವಲ್ಲ
ಆ ಥರದ ಸೀರೆನೂ ಸಿಗ್ತಾವೆ. ನಾನು ಇಲ್ಲೇ ಕೆಲವೊಂದಿಷ್ಟು ಫೋಟೋಗಳನ್ನ ಮಾತ್ರ ಹಾಕಿರ್ತೀನಿ, ಯಾಕಂದರೆ ಎಲ್ಲನೂ ಹಾಕೋದ್ರಿಂದ ನೋಡೋರಿಗೆ ಸ್ವಲ್ಪ ಬೋರ್ ಅನಿಸ್ಬೋದು. ಅದಕ್ಕೋಸ್ಕರ ಇನ್ನೊಂದು ವಿಲೇಜ್ ಕಫಲ್ ಅಂತ ಚಾನಲ್ ಐತಲ್ಲ, ಅದರಲ್ಲಿ ವಿಡಿಯೋ ಸಹಿತ ಹಾಕ್ತೇನೆ ನಾನು. ನೀವು ಅಲ್ಲಿ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತು ಕೊಲಬ್ ಸಹಿತ ಮಾಡಿರ್ತೇನೆ ನಾನು. ಅಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಂದ್ರೆ ಅಲ್ಲಿ ವಿಡಿಯೋ ಸಮೇತ ನೀವು ನೋಡ್ಬೋದು. ಯಾಕಂದರೆ ಇಲ್ಲೆಲ್ಲನೂ ಓಪನ್ ಪಿಕ್ ಹಾಕಿರಂಗಿಲ್ಲ ಬ್ಲೌಸ್ದ ಮತ್ತು ಸೆರಗಿಂದ, ಅದಕ್ಕೋಸ್ಕರ.